ಈಗ ಧರ್ಮಸ್ಥಳಕ್ಕೆ ಬಂದ್ವಿ. ಮಂಡ್ಯಕ್ಕೆ ಚಂದಿದ್ದರು ತೋರ್ಸದ್ ಬೇಡ್ವಾ? ಎಂತದೇ ಹೋಟೆಲ್ ಹೆಸರು ಇಲ್ಲ ತಿಂತಾದೀವಿ ನೋಡಪ್ಪ. ತಮ್ಮೆ ಬರ್ಬೇಕು ಅನ್ಸುತ್ತೆ. ಡಿಸ್ಟರ್ಬ್ ಆಗ್ತಾ ಇದೆ. ಮಾಡಿದ್ರೆ ಡ್ರೆಸ್ ಹಾಯ್ ಬಾಯ್ ಬಿಟ್ಟವೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಧರ್ಮಸ್ಥಳಕ್ಕೆ ಬಂದ್ವಿ. ಲಾಡ್ಜಿಗೆ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಹೊತ್ಕೊಂಡು ತುಂಬಾ ಸುಸ್ತಾಗಿದ್ದಾರೆ ಎಲ್ಲರೂ. ಆದ್ರೂ ನಮ್ಮ ಅತ್ತೆ ಮೊಮ್ಮಗಳನ್ನ ಇಟ್ಕೊಂಡು ಕಷ್ಟಪಟ್ಟು ಮೆಟ್ಲತ್ತಿದ್ದಾರೆ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ. ಫೈನಲಿ ನಾವು ಬಂದಾಯ್ತು ಧರ್ಮಸ್ಥಳಕ್ಕೆ. ಯಾಕೆ ನಮ್ಮ ಅತ್ತೆನ ಮಧ್ಯ ಜೋಕ್ ಮಾಡ್ತಾ ಇತ್ತು. ಬನ್ನಿ ಮುಂದೆ ಏನೋ ಎತ್ತಾ ನೋಡೋಣ. ಈಗ ರೂಮಿಗೆ ಬಂದು ಫ್ರೆಶ್ ಆಗಿ ಸಂಜೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ದೊಡ್ಡಮ್ಮ ಮಂಡ್ಯಕ್ಕೆ ಚಂದಿದ್ದರು ತಿಂದು ಈಗ ಟೀ ಕುಡಿಯೋದಕ್ಕೆ ಹೋಗುತ್ತಿದ್ದೇವೆ. ಹಾಗಾಗಿ ಸ್ವಲ್ಪ ಸಮಾಧಾನ ಇದೆ. ನಾವು ಸ್ವಲ್ಪ ಬೇಗ ಬಂದಿದ್ಕೆ ನಮಗೆ ರೂಮ್ ಅಂತೂ ಸಿಕ್ತು. ರೂಮ್ ಮಾತ್ರ ಸಖತ್ತಾಗಿತ್ತು. ಒಳ್ಳೆ 10ರಿಂದ 15 ಜನ ಆರಾಮಾಗಿ ನುಗ್ಬೋದು. ಈಗ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ಹೆಸರು ಬಿಟ್ಟು ಮೆಣಸಿನ್ಕಾಯಿ ಬೋಂಡ ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಇದೇ ತಿಂಡಿ 1 by 1 ತಗೋತೀವಿ. ಈಗ ಪಕೋಡ ಹೇಳಿದ್ವಿ, ಅದು ಹಿಂದೆನೇ ಬಂದಿದೆ. ಈ ಹೋಟೆಲ್ಲು ನೇತ್ರಾವತಿ ಲಾಡ್ಜಿಂಗ್ ಆಪೋಸಿಟ್ ಇದೆ. ಬಿಸಿ ಇಲ್ಲ, ಆದರೂ ಟೇಸ್ಟ್ ಇದೆ, ಹಶ್ವಾಗಿದೆ. ಏನು ಮಾಡೋದು, ವಿಧಿ ಇಲ್ಲ, ತಿಂತಾದೀವಿ. ಇದು ಮಸಾಲ ದೋಸೆನೇ ಬಂದಿದೆ. ಎಲ್ಲ ಹಂಚ್ಕೊಳ್ಳೋದು ತಿನ್ನೋದ. ಬೇಡ ಇಷ್ಟ ಹೋಗಿ ತಿನ್ಸು. ಸೆಟ್ ದೋಸೆ ಬಂದಿದೆ, ಬಿಸಿ ಇದೆ. ನನ್ನ ಮೊಮ್ಮಗಳು ಅಳ್ತಾ ಇದ್ದಾಳೆ. ಬಿಸಿ ಇದೆ ಆದರೂ ಕೇಳ್ತಾ ಇಲ್ಲ. ತುಂಬ ಸ್ಮೂತ್ ಆಗಿದೆ. ನನ್ನ ಮಗಳು ನನಗಿಂತ ಜಾಣೆ. ಅವಳು ನನ್ನಾಗೆ ಉಪ್ಪು ಅಂತ ಅಂದ್ಕೊಂಡು ತಿಂತಾ ಇದ್ದಾಳೆ. ಎಮ್ಮಿ ಅಂತದಾಳೆ. ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಇಷ್ಟು ಹೇಳ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಟುಗೆದರ್ ಆಗಿ ಒಬ್ಬೊಬ್ರು ಒಂದೊಂದು ತಗೊಳೋದಕ್ಕಿಂತ ಎಲ್ಲರೂ ತಗೊಂಡು ಎಲ್ಲರೂ ಹಂಚ್ಕೊಂಡು ತಿಂದ್ರೆ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ. ಮತ್ತೆ ಎಲ್ಲರಿಗೂ ಎಲ್ಲ ತರ ಸಿಕ್ಕಂಗಾಗುತ್ತೆ. ಒಂಥರ ಏನು ಖುಷಿಯಾಗಿರುತ್ತೆ. ಸೊ ಅಲ್ಲಿಂದ ಟಿಫನ್ ಮಾಡ್ಕೊಂಡು ಆಚೆ ಬಂದ್ವಿ. ಸೀದಾ ನಾವು ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಟೈಮ್ ಬೇರೆ ಆಗಿತ್ತು. ಸೂರ್ಯನಾರಾಯಣ ಟೆಂಪಲ್ 7 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಇತ್ತು. ಸೊ ನಾವು ಆಲ್ರೆಡಿ 6:15 ಆಗಿತ್ತು. ಹೋಗೋದ್ರೊಳಗೇನೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಗೋಳಗೊಮ್ಮಟೇಶ್ವರವನ್ನ ನೋಡ್ಲಿಕ್ಕೆ. ಬನ್ನಿ. ಇದು ಮೆಟ್ಲು ಬೇಕಾದ್ರೆ ಹತ್ಕೊಂಡು ಹೋಗ್ಬೋದಾ? ಗಮಟೆ ಈಗ ಸ್ನ್ಯಾಕ್ಸ್ ಮುಗಿಸಿ ಗೊಮ್ಮಟೇಶ್ವರನ್ನ ನೋಡಕ್ಕೆ ಹೋಗ್ತಾ ಇದೀವಿ ಕಾರಲ್ಲಿ. ಮೆಟ್ಲು ಇದೆ, ನಮಗೆ ಹತ್ತಕ್ಕಾಗಲ್ಲ ಅಂತ ಕಾರಲ್ಲಿ ಹೋಗ್ತಾ ಇದೀವಿ. ಸುಮಾರು ಸತಿ ನಾವು ಬಂದಾಗೆಲ್ಲ ಸ್ಟೆಪ್ಸ್ ಥ್ರೂನೇ ಬರ್ತಾ ಇದ್ವಿ. ಈ ಬಾರಿ ನಾವು ಬಂದದ್ದು ಕಾರಲ್ಲ. ಅದಕ್ಕೋಸ್ಕರ ಕಾರನ್ನೇ ತಗೊಂಡು ಬಂದಾಯ್ತು. ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ. ಪಾರ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸೂಪರ್ ಆಗಿದೆ. ಹಂಗೆ ಏನಾದ್ರು ತಿಂದ್ರೆ ಅದನ್ನ ಬಿಸಾಡಬಾರ್ದು, ಎಲ್ಲಿ ಬೇಕಲ್ಲೇ ಅಂತ ಹೇಳಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೊಕ್ಕವಾಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ. ತುಂಬಾನೇ ಸೂಪರ್ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ. ಎಲ್ಲ 50 ರೂಪೀಸ್ ರೇಂಜ್ ಎಲ್ಲ ಇತ್ತು. ಅಫೋರ್ಡಬಲ್ ಪ್ರೈಸ್ ಇತ್ತು. ಹಾಗೆ ಕಾರ್ ಪಾರ್ಕಿಂಗ್ ಎಲ್ಲ ಅವ್ರದೇ ಇರೋದ್ರಿಂದ ನಿಮ್ಗೇನೋ ಮನಿ ಕಟ್ಟುವ ಅವಶ್ಯಕತೆ ಇಲ್ಲ. ಆರಾಮಾಗಿ ಪಾರ್ಕ್ ಮಾಡ್ಬೋದು. ಈಗ ಗೊಮ್ಮಟೇಶ್ವರನ ದರ್ಶನಕ್ಕೆ ಬರ್ತಾ ಇದೀವಿ. ಎಲ್ಲರೂ ಕಾರಲ್ಲೇ ಬಂದ್ವಿ. ಬರ್ರಿ ಮುಂದಕ್ಕೆ ಹೋಗೋಣ. ಎಲ್ಲರೂ ಬನ್ನಿ ಬೇಗ ಗೊಮ್ಮಟೇಶ್ವರ ನೋಡ್ಕೊಂಡು ಮತ್ತೆ ಅನ್ನ ಛತ್ರಕ್ಕೆ ಹೋಗ್ಬೇಕು. ಅಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡು ರೂಮಿಗೆ ಹೋಗ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಗೊಮ್ಮಟೇಶ್ವರನ ಸನ್ನಿಧಿಲಿ. ಒಳ್ಳೆ ಗಾಳಿ, ಮೋಡ ಎಲ್ಲ ತಣ್ಣಗಾಗಿದೆ, ಬಿಸಿಲಿಲ್ಲ. ತಮ್ಮೆ ಬರಬೇಕು ಅನ್ಸುತ್ತೆ. ಎತ್ತಿಯಕಿನ ಶಾಂತ ಅಂತ ಹಾಕ್ಸ್ಕೊಂಬಂದ್ವಿ. ಆದ್ರೆ ಯಾಕೆ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ನನ್ನ ಮೊಮ್ಮಗಳು ಚಪ್ಪಲಿನ ರಿಮೂವ್ ಮಾಡಿದ್ವಿ. ನನ್ನ ಮೊಮ್ಮಗಳು ಆನೆ ಅಂತಿದ್ದಾಳೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಕಲ್ಲು ಸುಡ್ತಾ ಇದ್ದೇವೆ. ನನ್ನ ಮೊಮ್ಮಗಳು ತುದಿಗಾಲ ನಡೀತಾ ಇದ್ದಾಳೆ. ಈಗ ಆನೆ ಮೇಲೆ ಕೂರಿಸ್ತೀವಿ. ಹತ್ಬಾರ್ದು ರಜಾ, ಆನೆ ಮೇಲೆ ಹತ್ಬಾರ್ದು ಅಂತ
ಬೋರ್ಡ್ ಹಾಕಿದ್ದಾರೆ, ಕೆಳಗೆ ನಿಲ್ಲಿಸಿ ಒಂದು ಛಾಯಾಗ್ರಹಣನ ಮಾಡ್ತೀವಿ. ಫೋಟೋಸ್ ಎಲ್ಲ ತಕೊಂಡು ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ವಿ ಮುಂದೆ ಮುಂದೆ. ತುಂಬಾನೇ ವಿಶಾಲವಾಗಿದೆ. ಈಗ ಗೊಮ್ಮಟೇಶ್ವರನ ಹತ್ರ ಹೋಗ್ತಾ ಇದೀವಿ ಮೆಟ್ಲತ್ತಿ. ನಮ್ಮ ಮಗನಿಗೆ ಇದು ತುಂಬಾ ಅವನಿಗೆ ಡಿಸ್ಟರ್ಬ್ ಆಗ್ತಾ ಇದೆ, ಆದ್ರೂ ನಾನು ಮಾತಾಡೋದನ್ನ ಬಿಡ್ತಾ ಇಲ್ಲ, ಮಾತಾಡ್ತಿದ್ದೀನಿ. ಮೆಟ್ಲು ಹತ್ತುತ್ತಾ ಇದೀವಿ, ಆಗ್ತಾ ಇಲ್ಲ ಆದ್ರೂ ಹತ್ತುತ್ತಾ ಇದೀವಿ. ಚೆನ್ನಾಗಿ ಮಾಡಿದ್ರೆ ಡ್ರೆಸ್ ನೋಡೋದು ಹಿಂಗೆ ಓಡಾಡ್ಬೇಕು ಪಾಪ. ಯಾಕೆ ನಿಂದನೇ ಇರೇ ನಾಯಿ. ಗೊಮ್ಮಟೇಶ್ವರನ ದರ್ಶನ ಮಾಡ್ಕೊಂಡು ನಾವು ಹೊರಟ್ವಿ. ಮುಂದೆ ಮುಂದೆ ಬನ್ನಿ, ಮುಂದೆ ನೋಡೋಣ. ಅದ್ರ ಪೂರ್ತಿ ಹಿಸ್ಟ್ರಿ ಎಲ್ಲ ಐತಿ. ಇಲ್ಲಿ ಶಿಲಾನ್ಯಾಸ ಮಾಡಿರೋದು, ಆಮೇಲೆ ಬಾಹುಬಲಿ ಕೆತ್ತನೆ ಪ್ರಾರಂಭ, ಶಿಲ್ಪ ಕೆತ್ತನೆ, ಹೆಗ್ಡೆಯರು ಪರಿವಾರ. ಆಮೇಲೆ ಇಲ್ಲಿ ನೋಡಿ ಅಲ್ಲೇ ಕೆತ್ತುತ್ತಾ ಇರೋದು. ಟ್ರ್ಯಾಲಿಗೆ ಮೂರ್ತಿಗೆ ಸಿದ್ಧತೆ ಮಾಡೋದು, ಟ್ರ್ಯಾಲಿಗೆ ಹಾಕಕ್ಕೆ ವಿದಾಯ ನೋಡಿ ಜನ. ಅವಾಗ ಇಲ್ಲಿ 73 ನೋಡ್ರಿ ಮೂರ್ತಿ ಇಲ್ಲಿ ಕಾರ್ಕಳದಲ್ಲಿ ಇದನ್ನು ಕೆತ್ತನೆ ಮಾಡಿರೋದು. ಇದು ನಿಲ್ಸಿರೋದು ಅಲ್ಲ, ಅಲ್ಲಿಂದ ತಂದಿರೋದು. ಎಷ್ಟು ಸಾಹಸ. ಭಾಳ ಬರಕತ್ತಲ್ಲ ಕಾರ್ಕಳ. ಈ ಥರದ ಅಭಿಷೇಕ ಇಲ್ಲಿ ಭಗವಾನ್ ಬಾಹುಬಲಿಯ ಚರಿತ್ರೆ ಇದೆ. ಮತ್ತೆ ಗೊಮ್ಮಟೇಶ್ವರನನ್ನು ಕಾರ್ಕಳದಿಂದ ಕೆತ್ತಿ ಇಲ್ಲಿಗೆ ತಂದಿರತಕ್ಕಂಥ ಒಂದು ವಿವರ ಇಲ್ಲಿ ಫೋಟೋ ಸಮೇತ ಇಟ್ಟಿದ್ದಾರೆ. ಸ್ಥಾಪನೆ ಮಾಡಿರ್ತಕ್ಕಂಥ ಚಿತ್ರಗಳನ್ನ ನಾವಿಲ್ಲಿ ಇದರಲ್ಲಿ ನೋಡ್ಬೋದು. ಈ ಸ್ಥಾಪನೆ ಮಾಡಿದಾಗ ಬರಲಿಲ್ಲ, ನಾವು ಹುಟ್ಟಿದ್ವಿ ಇದ್ವಿ 80, ನಮ್ದು 69 ಇದ್ವಿ ಅವಾಗ ಹೇಳ್ತಾ ಇದ್ರು ಹಿಂಗೆ ಬಾಹುಬಲಿ ಕೆತ್ತಿರೋದು ಧರ್ಮಸ್ಥಳಕ್ಕೆ ತಂದಿದ್ರು, ಸ್ಥಾಪನೆ ಮಾಡಿದ್ರು ಅಂತ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಬಾಹುಬಲಿ ಚರಿತ್ರೆನೂ ಇಲ್ಲಿ ಬೋರ್ಡಲ್ಲಿ ನಾವು ನೋಡ್ಬೋದು. ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿ ಮೂರ್ತಿನ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ವರ್ಷ ಮಾಡಿದ್ ಹೇಳೋ 1 2 3 ಹೇಳ್ಬೇಕಂತ ನೋಡಿ. 1 2 3 ಜಂಪ್. 12 ವರ್ಷಕ್ಕೊಂದ್ಸರಿ ಅಭಿಷೇಕದ್ದು. ನಾವು ಹೋಗಿದ್ದು 6:30 ಮೇಲಾಗಿತ್ತು. ಸೊ 7 o'clock 7:30 ಅನ್ನೋದಕ್ಕೇನೆ ಗೇಟ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರನ್ನು ಕಳಿಸ್ತಾ ಇದ್ರು, ಯಾಕಂದ್ರೆ ಲೇಟ್ ಆಯ್ತು ಅಂದ್ರೆ ಸುಮ್ಮನೆ ಸಮಸ್ಯೆ ಅಂತ ಹೇಳಿ ನಾವು ಬಂದ್ವಿ ಹೊರಗೆ. ನೋಡ್ತಾ ಇರ್ಬೋದು ನಮ್ ಡಿಂಪು ಮರಿ ಹೆಂಗ ಆಟ ಆಡ್ತಾ ಇದೆ ಅಂತ. ಬೀಗ ಹಾಕ್ತೀವಿ ಅಂತ ಈಗ ಕಾರ್ ಹತ್ತಕ್ಕೆ ಹೋಗ್ತಾ ಇದೀವಿ. ನಮ್ಮ ಮಗಳು ಕಾರ್ ಡೋರ್ ಹತ್ರ ಹೋದ್ಲು ಬಾಗಿಲು ತೆಗಿಯೋಕ್ಕೆ, ಆದರೆ ಅವಳಿಗೆ ಅದು ಸಿಗ್ಲಿಲ್ಲ. ಈಗ ಅವಳಿಗೆ ತುಂಬಾ ಖುಷಿಯಾಗಿದೆ. ಇಲ್ಲಿಗೆ ಚೆನ್ನಾಗಿ ಖುಷಿಯಾಗಿ ಓಡಾಡ್ತಾ ಇದ್ದಾಳೆ. ಕರೆದ್ರೆ ಬರ್ತಾ ಇಲ್ಲ ನಮ್ಮ ಮೊಮ್ಮಗಳು. ನೋಡಿ ಹೇಗೆ ಕೂತಿದ್ದಾಳೆ. ಅಪ್ಪ ಹೊರಟ್ರು ಅಲ್ಲೋಡಲಿ, ಅಲ್ಲಿ ಅಪ್ಪ. ಗೊಮ್ಮಟೇಶ್ವರ ದರ್ಶನವನ್ನ ಮಾಡಿಕೊಂಡು ಅದಾದ್ಮೇಲೆ ಕಾರ್ ಪಾರ್ಕ್ ಮಾಡಿ ನಿಧಾನಕ್ಕೆ ನಡ್ಕೊಂಡು ಧರ್ಮಸ್ಥಳದ ಕಡೆ ಹೆಜ್ಜೆ ಇಡ್ತಾ ಇದ್ದಾವೆ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಲೈಟಿಂಗ್ನೆಲ್ಲ ಮಾಡಿದ್ದಾರೆ. ನಾಳೆ ಏನೋ ಜಾತ್ರೆ ಅಂತ ಹೇಳ್ತಾ ಇದ್ರು, ಅಂದ್ರೆ ತೇರು ರಥೋತ್ಸವ ಅಂತ ಹೇಳ್ತಾ ಇದ್ರು. ಸೊ ನಾವು ಬಂದ್ವಿ. ಸಿಕ್ಕಾಪಟ್ಟೆ ಕಿಕ್ಕಿರಿದು ಭಕ್ತಾದಿಗಳೆಲ್ಲ ಬರ್ತಾ ಇದ್ರೆ ನೋಡ್ತಾ ಇರ್ಬೋದು. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದು ಹೇಳಕ್ ಸಾಧ್ಯ ಇಲ್ಲ. ನೋಡಿ ಅನುಭವಿಸಿದ್ರೇನೆ ಒಂಥರ ಏನೋ ಖುಷಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಬೆಳಗ್ಗೆ ಬಂದು ಬೇಗ ಹೋಗೋದ್ಕಿಂತ ಹಿಂಗೆ ಸ್ಟೇ ಆಗಿ ಹೋದ್ರೆ ಒಂಥರ ಏನೋ ಖುಷಿ ಅಲ್ವಾ. ನಾವು ಕೂಡ ದೇವಸ್ಥಾನದ ಪಕ್ಕದಲ್ಲಿ ಕೂತು ವಿಶ್ರಾಂತಿನ ತೆಗೆದುಕೊಂಡು ಹಾಗೆ ಎಲ್ಲವನ್ನ
ನೋಡ್ಕೊಳ್ತಾ ಮುಂದೆ ಮುಂದೆ ಸಾಕ್ತದೆ. ಈಗ ಹೊರಟಿದ್ದು ಭೋಜನಾಲಯಕ್ಕೆ. ಸಮಯ ಆಯ್ತು, ಬೇಗನೆ ಭೋಜನವನ್ನ ಸವಿದು ನಾವು ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಬೆಳಗ್ಗೆ ಬೇಗ ಬರ್ಬೇಕಂತೇಳಿ ಅನ್ಕೊಂಡು ಎಲ್ಲ ಹೊರಟ್ವಿ. ಸೊ ನೋಡ್ತಾ ಇದ್ರೆ ಟೈಮಿಂಗ್ಸ್ ಏನಂತ ಹೇಳಿದ್ರೆ ಬೆಳಗ್ಗೆ 11 ಗಂಟೆಗೆ ಶುರು ಆಗುತ್ತೆ, ಸಂಜೆ 7 ಗಂಟೆಯ ನಂತರ ನಮಗೆ ಪ್ರಸಾದ ಸಿಗುತ್ತೆ ಸ್ನೇಹಿತರೆ. ಪ್ರಸಾದ ಮಾತ್ರ ಎನಿ ಟೈಮ್ ಸಿಗ್ತಾನೆ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ನೀವೇನಾದ್ರೂ ಲೇಟ್ ಆಗಿ ಬಂದ್ರೆ 6 o'clock ಹಿಂಗ್ ಬಂದನಪ್ಪ ಅಂದ್ರೆ 1 hour ವೇಟ್ ಮಾಡಿ ಸರದಿ ಸಾಲಲ್ಲಿ ಹೋದ್ರೆ ನಮಗೆ ಭೋಜನ ಸಿಗುತ್ತೆ ಸ್ನೇಹಿತರೆ. ಈಗ ಸಂಜೆ ಆಯಿತು, ಸಂಜೆ ತಿಂದಿದ್ದೀವಿ, ಹಸಿವಾಗಿಲ್ಲ. ಆದರೂ ಮನೇಲಿ ಎಲ್ಲರ ಜೊತೆ ಬಂದು ಬಲವಂತ ಮಾಡಿದ್ರು ಅಂತ ಪ್ರಸಾದ ನಿಲಯಕ್ಕೆ ಹೋಗ್ತಾ ಇದ್ದೇವೆ. ತುಂಬ ಜನ ಊಟದ ಪ್ರಸಾದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವು ಈಗ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಬೆಳಿಗ್ಗೆ ಸ್ವಾಮಿ ದರ್ಶನಕ್ಕೆ ರೆಡಿ ಆಗ್ತೀವಿ. ಸದ್ಯಕ್ಕೆ ಈಗ ಊಟದ ಸಮಯ. ಏನೇ ಆಗ್ಲಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಪ್ರಸಾದ ಸ್ವೀಕರಿಸೋದು ಅಂದ್ರೆ ಒಂಥರ ಅದೃಷ್ಟ ಅಂದ್ರೂ ತಪ್ಪಾಗಲ್ಲ. ಸೊ ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿಂದ ನಾವು ಆಚೆ ಬಂದ್ವಿ. ತುಂಬಾನೇ ಸಖತ್ತಾಗಿ ಇದೆ ಮಾತ್ರ ದೇವಸ್ಥಾನ. ಏನು ಅಂದ್ರೆ ಸ್ವಲ್ಪ ಕ್ಯೂ ಅಲ್ಲಿ ಹೋಗ್ಬೇಕು ಅನ್ನೋದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲ ಸೂಪರು. ನೋಡ್ತಾ ಇದ್ರ ನೈಟ್ ವ್ಯೂ ಹೇಗಿದೆ ಅಂತೇಳಿ, ಎಷ್ಟು ಸಖತ್ತಾಗಿದ್ದಾರೆ. ಕಿಕ್ಕಿರಿದು ಜನ ತುಂಬಿ ಬರ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ರೆ ನಮ್ಗಂತೂ ಏನೋ ಒಂಥರ ಖುಷಿ ಅಲ್ವಾ. ಹೇಗಿದ್ರು ನಮ್ಗೆ ಟೈಮ್ ಇತ್ತು ಅಂತ ಹೇಳಿ ನೈಟ್ ಜಾತ್ರೆ ಎಲ್ಲ ಮಾಡೋಣ ಅಂತ ಹೇಳಿ ಜಾತ್ರೆನ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ, ಅಲ್ಲನ ರೂಮ್ ಕಡೆ. ರೂಮ್ ವಿಷಯಕ್ಕೆ ಬಂದ್ರೆ ಅಟ್ಯಾಚ್ ಬಾತ್ರೂಮ್, ವಾಶ್ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿದೆ. 10 ರಿಂದ 15 ಜನ ಆರಾಮಾಗಿ ಬಂದು ಮಲಗಬಹುದು ಸ್ನೇಹಿತರೆ. ಸೊ ಅದಾದ್ಮೇಲೆ ಹಾಯ್ ಹಲೋ ದರ್ಶನ ಮಾಡ್ಕೊಂಡು ತಿಂಡಿ ಮಾಡ್ತೀವಿ. ನೋಡ್ರಿ ಯಾಕೋ ಮಳೆ ಬರೋದಂಗೆ ಕಂಡಿಲ್ಲ. ರಾತ್ರಿ ಕ್ಲೋಸ್ ಮಾಡಿದ್ರು ಇದ್ದಿಲ್ಲ. ನೀವೇನು ಇದೇ ಮೊದಲ ಬಾರಿಗೆ ಬಂದು ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದದ್ದು ದೇವರ ದರ್ಶನಕ್ಕೆ. ನೋಡ್ತಾ ಇರೋ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಅದಾದ್ಮೇಲೆ ಬಂದದ್ದು ಹೊರಗೆ. ಬನ್ನಿ ಏನು ಎತ್ತ ಮುಂದೆ ನೋಡೋಣ. ಹಾಯ್, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ತುಲಾಭಾರ ಎಲ್ಲ ಮಾಡಿಸ್ಕೊಂಡು ಸ್ವಾಮಿ ದರ್ಶನನ ಚೆನ್ನಾಗಿ ಮಾಡ್ಕೊಂಡು ಬಂದು ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ. ತಿಂಡಿ ತಿಂದು ಸೂರ್ಯನಾರಾಯಣ ದೇವಾಲಯಕ್ಕೆ ಭೇಟಿ ಕೊಡ್ತೀವಿ. ಹಾಯ್, ಈಗ ನೀವೆಲ್ಲ ಖಾಲಿ ಮಾಡಿ ಎಲ್ಲ ಈಗ ವಾಪಸ್ಸು ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಮತ್ತೆ ಭೇಟಿಯಾಗೋಣ. ಟಾಟಾ ಬಾಯ್. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ವಿಡಿಯೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ.